ನಮಸ್ಕಾರ ಸ್ನೇಹಿತರೆ. ಪಕ್ಕದ ನೇಪಾಳದಲ್ಲಿ ಮುಗಿಲೆದ್ದ ಸಾರ್ವಜನಿಕ ಯುವ ಜನತೆಯ ಆಕ್ರೋಶ. ರೀಸನ್ ಕೇಳಿದ್ರೆ ಭಾರತದಲ್ಲೂ ಕೂಡ ಹೆಚ್ಚು ಕಡಿಮೆ ಇದೇ ರೀಸನ್ಗೆ ಸಾಕಷ್ಟು ಹೋರಾಟಗಾರರು ಧ್ವನಿ ಎತ್ತಾ ಇರೋದು. ನೇಪಾಳದಲ್ಲಿ ಮಿನಿಸ್ಟರ್ಗಳನ್ನ ಹಿಡ್ಕೊಂಡು ನುಗ್ಗಿ ಹೊಡಿತಾ ಇದ್ದಾರೆ. ಮಾಜಿ ಪ್ರಧಾನಿ ಹೆಂಡತಿ ಐ ಥಿಂಕ್ ಹತ್ಯೆ ಆಗಿದೆ. ಹೋರಾಟದಲ್ಲಿ 19 ನೇಪಾಳ ಯುವಕ ಯುವತಿಯರು ಹತ್ಯೆಯಾಗಿದ್ದಾರೆ. ಪ್ರೆಸಿಡೆಂಟ್ ಮನೆಗೆ ಹೋಗಿದ್ದಾರೆ, ಪ್ರಧಾನಿ ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ನ ಭಸ್ಮ ಮಾಡಿದ್ದಾರೆ. 15 ದಿವಸಗಳ ಹಿಂದೆ ನೇಪಾಳ ಸರ್ಕಾರ ಫೇಸ್ಬುಕ್, ಯೂಟ್ಯೂಬ್, ಎಕ್ಸ್, ಇನ್ಸ್ಟಾಗ್ರಾಮ್ಗಳನ್ನ ಬ್ಯಾನ್ ಮಾಡುತ್ತೆ. ಇಷ್ಟು ದಿನ ಭಾರತದಲ್ಲಿ ಯಾವ ರೀತಿ ಮಾಧ್ಯಮಗಳು ಒಂದಷ್ಟು ಶ್ರೀಮಂತ ಮತ್ತು ರಾಜಕಾರಣಿಗಳಿಗೆ ಬಕೆಟ್ಗಳಾಗಿದ್ದಾರೋ, ಓಕೆ, ಅದೇ ರೀತಿ ಅಲ್ಲಿ ಸಹ ಮಾಧ್ಯಮಗಳು ಬಕೆಟ್ಗಳಾದಾಗ ನೇಪಾಳದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಮತ್ತೆ ಅವರು ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ತಾ ಇದ್ರು. ಈಗ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ತಾ ಇದ್ದಾಗ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡಿದಾಗ ಭುಗಿಲದ ಆಕ್ರೋಶ ಈಗ ಈ ಮಟ್ಟಕ್ಕೆ ಬಂದು ನಿಂತಿದೆ. ದ ಎಂಟೈರ್ ನೇಪಾಳ ಇಸ್ ಬರ್ನಿಂಗ್. ಬರೀ ನೇಪಾಳ ಒಂದೇ ಅಲ್ಲ, ಭಾರತದ ಸುತ್ತಮುತ್ತ ಅಫ್ಘಾನಿಸ್ತಾನ ಆಗಿರ್ಬೋದು, ಪಾಕಿಸ್ತಾನ, ಶ್ರೀಲಂಕಾದಲ್ಲಿ ಐ ಥಿಂಕ್ ಟೂ ಮೆನಿ ಥಿಂಗ್ಸ್. ಬಾಂಗ್ಲಾದೇಶ್ ಹತ್ತಿ ಉರಿತು. ಸೊ ಈಗ ನೇಪಾಳದ ಸರ್ದಿ, ನೇಪಾಳ ಹತ್ತಿ ಉರಿತಾ ಇದೆ, ಭ್ರಷ್ಟಾಚಾರದಲ್ಲಿ ಮುಳುಗೋಗಿರುವಂಥದ್ದು. ಭಾರತದಲ್ಲಿ 10 ಗ್ರಾಂ ಚಿನ್ನ 1,14,000 ಏರಿದೆ. ಬಡವರ ಹತ್ರ ದುಡ್ಡಿಲ್ಲ, ಆದರೆ ಒಂದಷ್ಟು ಮ್ಯಾಕ್ಸಿಮಮ್ ಭ್ರಷ್ಟಾಚಾರಿಗಳು, ಅದು ರಾಜಕಾರಣದಲ್ಲಾಗಿರ್ಬೋದು ಅಥವಾ ಸರ್ಕಾರಿ ನೌಕರಾಗಿರ್ಬೋದು, ಲೂಟಿ ಮಾಡಿರೋ ದುಡ್ಡನ್ನ 100% ನೋಟ್ ಬ್ಯಾನ್ ಹೊಂದಿದೆ. ಅವರಿಗೆ ಸಮಸ್ಯೆ ಆಗುತ್ತೆ. ದೇ ಆರ್ ಬೈಯಿಂಗ್ ಗೋಲ್ಡ್. ಸೊ ಗೋಲ್ಡ್ ಭಾರತದಲ್ಲಿ ಸಾಮಾನ್ಯ ಜನ ಬೈ ಮಾಡಕ್ಕಿಲ್ಲ, ಯಾಕಂದ್ರೆ ತಿನ್ನಕ್ಕೆ ಊಟಕ್ಕೆ ಮೇಂಟೈನ್ ಆಗ್ತಾ ಇಲ್ಲ, ತಿಂಗಳು ಮೇಂಟೈನ್ ಆಗ್ತಾ ಇಲ್ಲ ಅಂದ್ಮೇಲೆ ಇವತ್ತು ಭಾರತದಲ್ಲಿ ಐ ಥಿಂಕ್ ಸುವರ್ಣ ನ್ಯೂಸ್ ಹಾಕಿದ್ದಾರೆ, 1,14,000 10 ಗ್ರಾಮ್ಗೆ. ಬಡವರ ಹತ್ರ ತಾಲಿ ಚೈನ್ ತಗೊಳಕ್ಕೆ ದುಡ್ಡಿಲ್ಲ. ಇನ್ನ ಕೆಜಿ ಗಟ್ಟಲೆ ಬಂಗಾರ ತಗೊಂತಾರೆ. ತಗೊಳ್ತಾರಲ್ಲ ರಾಷ್ಟ್ರದಲ್ಲಿರುವಂತ ಭ್ರಷ್ಟ ರಾಜಕಾರಣಿಗಳು, ಅಧಿಕಾರಿಗಳು ಲೂಟಿ ಮಾಡೋ ದುಡ್ಡನ್ನ ಚಿನ್ನ ಕನ್ವರ್ಟ್ ಮಾಡ್ಕೊಂತ ಇದ್ದಾರೆ. ಹಾಗಾಗಿ ಇಷ್ಟೊಂದು ಬೆಲೆ ಆಗ್ತಾ ಇದೆ. ಇದಾಯ್ತು, ಏನು ಅಫ್ಘಾನಿಸ್ತಾನ ಆಯ್ತು, ಇದಾಯ್ತು ನೋಡ್ಕಲ್, ಪಾಕಿಸ್ತಾನ ಆಯ್ತು, ಶ್ರೀಲಂಕಾ ಆಯ್ತು, ಬಾಂಗ್ಲಾದೇಶ ಆಯ್ತು, ಈಗ ನೇಪಾಳ. ಮುಂದೊಂದು ದಿನ ಭಾರತದಲ್ಲಿ ಇದೇ ಧ್ವನಿ ಅಡಿಸುವಂತ ಕೆಲಸ ಗೆದ್ದು ಬಂದ ಸರ್ಕಾರಗಳು ಕರ್ನಾಟಕದಲ್ಲಿ ಆಗ್ತಾ ಇದೆ. ಓಕೆ ಓಕೆ, ಯಾರು ವಾಯ್ಸ್ ಮಾಡ್ತಾರೋ ಅವ್ರ ವಿರುದ್ಧ ಎಫ್ಐಆರ್ ಮಾಡೋದು, ನಾವು ವಾಯ್ಸ್ ಮಾಡೋದು, ನಮ್ಮ ಮೇಲೆ ಎಫ್ಐಆರ್ ಮಾಡೋದು. ಒಂದಲ್ಲ ಒಂದ್ ದಿವಸ ಇವತ್ತೇನು ನೇಪಾಳದ ನಡೀತದೆ, ಖಂಡಿತವಾಗಿ ಭಾರತದಲ್ಲಿ ಕರ್ನಾಟಕದಲ್ಲಿ ನಡೀತದೆ. ಯಾಕೆ ಅಂತಂದ್ರೆ ಸಂವಿಧಾನದ ವಾಕ್ಸ್ವಾತಂತ್ರ್ಯವನ್ನ ಬಾಯಿ ಮುಚ್ಚಕ್ಕೆ ಜಿಪ್ಪಕಕ್ಕೆ ಹೋದಾಗ ಜನ ಆಕ್ರೋಶ ಕಳ್ತಾರೆ. ಆ ದಿನ ಬಂದೇ ಬರುತ್ತೆ. ಆವತ್ತು ದೇಶ ಬಿಟ್ಟು, ರಾಜ್ಯ ಬಿಟ್ಟು ರಾಜಕಾರಣಿಗಳು, ಅಧಿಕಾರಿಗಳು ಓಡೋಗ್ತಾರೆ. ನಾವೆಲ್ಲ ನೋಡ್ತೀವಿ. ಆ ದಿನ ಬರಬಾರ್ದು ಅಂತಂದ್ರೆ ಕನಿಷ್ಠ ಮಾನದಂಡಗಳನ್ನಾದರೂ ಸಂವಿಧಾನಿಕವಾಗಿ ನಡ್ಕೊಳ್ಳಲ್ಲ. ಓಕೆ, ದಿಸ್ ಇಸ್ ಮೈ ಒಪಿನಿಯನ್. ಓಕೆ, ಆನ್ ಚಾಪ್ಟರ್ ನೇಪಾಲ್. ಥ್ಯಾಂಕ್ ಯು. ನೇಪಾಲ್ ಇಸ್ ಬರ್ನಿಂಗ್. ಥ್ಯಾಂಕ್ ಯು.